ಆಗಲ್ಲ ಅಂದ್ರೆ ಆಗಲ್ಲ ಚಿರಾಗ್. ಪ್ಲೀಸ್ ಆಗಲ್ಲ ಅಂತ ಹೇಳ್ಬೇಡ್ರಿ. ಅಲ್ಲ ಚಿರಾಗ್, ಯಾರನ್ನ ಕೇಳಿ ಬೈಕ್ ತಗೊಂಡು ಬಂದ್ರಿ? ನಿಮ್ಮ ಬೈಕಲ್ಲಿ ಕೂತ್ಕೊಡ್ತೀನಿ ಅಂತ ನಾನು ಹೇಳಿದ್ನ, ಅಥವಾ ಬೈಕ್ ರೈಡಿಗೆ ಹೋಗ್ಬೇಕು ಅಂತ ನಂಗೆ ಆಸೆ ಇದೆ ಅಂತ ಹೇಳಿದ್ನ? ನಿಮ್ಮ ಇಷ್ಟಕ್ಕೆ ನೀವು ಬೈಕ್ ತೊಗೊಂಡು ಬಂದು ಬೈಕ್ ರೈಡಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಹೆಂಗಾಗತ್ತೆ ಚಿರಾಗ್? ಬೆಳಿಗ್ಗೆ ತಾನೆ ಎಲ್ಲರೂ ಮುಂದೆ ನಿಮ್ಮ ಬೈಕ್ ಮೇಲೆ ಕೂತ್ಕೊಂಡೆ ತಾನೆ, ಅಲ್ಲಿಗೆ ಅದು ಮುಗೀತು. ಮತ್ತೆ ಮತ್ತೆ ಫೋರ್ಸ್ ಮಾಡಬೇಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಐ ಆಮ್ ಇಂಟ್ರೆಸ್ಟೆಡ್ ಅಬೌಟ್ ಬೈಕ್ ರೈಡ್. ಸೊ ನಿಮ್ಮನ್ನ ಯಾರು ತಡೀತಿದ್ದಾರೆ? ಧಾರಾಳವಾಗಿ ಹೋಗ್ಬೇಕು. ಒಬ್ನೇ ಹೋಗಕ್ ಮಜಾ ಇರಲ್ಲ ರೀ. ಅಲ್ಲ, ನಿಮಗ್ ಮಜಾ ಬರಲ್ಲ ಅಂದ್ರೆ ನನ್ನನ್ನು ಯಾಕೆ ಕರೀತಿದ್ದೀರಾ? ಹಂಗಂತಲ್ಲ, ಕಂಪ್ನಿಗೋಸ್ಕರ ನಿಮ್ ಖುಷಿಗೋಸ್ಕರ ಕರಿತಿದ್ದೀನಿ, ಬನ್ರಿ. ಚಿರಾಗ್, ನಾನು ಇಲ್ಲೇ ಖುಷಿಯಾಗಿದ್ದೀನಿ. ಆ ಖುಷಿ ಡಬಲ್ ಆಗತ್ತೆ ನನ್ನ ಜೊತೆ ಬಂದ್ರೆ. ಪ್ಲೀಸ್ ರೀ, ಪ್ಲೀಸ್ ಪ್ಲೀಸ್. ಚಿರಾಗ್, ಏನ್ ದಿಶಾ ಒಂದು ಬೈಕ್ ರೈಡ್ ಬರಲ್ಲ ಅಂತೀರ ನೋಡಿ. ಫೋನ್ ಕೂಡ ನೀವು ಬರಬೇಕು ಅಂತ ಹೇಳ್ತಾ ಇದೆ. ಏನು ಸಿಲಿಯಾಗಿ ಮಾತಾಡ್ತಿದ್ದೀರಾ? ಯಾರು ಅಂತ ಫೋನ್ ಎತ್ತು ನೋಡಿ. ಅರೆ, ಫೋನ್ ಮಾಡಿರೋದು ನಿಮ್ಮ ತಮ್ಮ. ಯಾರು? ಗಣಿ. ಹೌದಾ? ಎಲ್ಲಿ ತೋರಿಸಿ. ಯಾಕೆ ಸೈಲೆಂಟ್ ಆದ್ರಿ? ಅಲ್ಲ, ಗಣಿ ಹೆಂಗ್ ನನ್ನ ತಮ್ಮ ಆಗ್ತಾನೆ? ನೀವ್ ಹೇಳ್ಬೇಕು. ದೀಪ್ ಅವ್ರು ಖುಷಿ ಪಟ್ಟಂಗೆ ನೀವು ಖುಷಿ ಪಟ್ರಿ. ಅದು ಗಣಿ ಸುಬ್ಬು ನೋಡಿದ್ರೆ ಪಾಪ ಅನ್ಸುತ್ತೆ, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡ್ದನಪ್ಪ. ಏನು ರಿಸೀವ್ ಮಾಡ್ಲಾ ಬೇಡವಾ? ಪಾಪ ಏನಕ್ಕೆ ಫೋನ್ ಮಾಡಿರ್ತಾರೋ ಏನೋ. ನನ್ನ ಜೊತೆ ಬೇಡದಿರೋ ಡಿಸ್ಕಷನ್ ಮಾಡೋದು ಬಿಟ್ಟು ಫೋನ್ ಎತ್ಬಿಟ್ಟು ಏನೋ ಅಂತ ಕೇಳಿ. ಹಲೋ. ಹಲೋ ಬಾವಾ. ಹೇಳೋ ಗಣಿ, ನಿಮ್ಮ ಭಾವನೆ ಮಾತಾಡ್ತಾ ಇರೋದು. ಬಾವಾ, ನೀನು ನನಗೆ ಭಾವನೆ ಆದ್ಮೇಲೆ ನೀವು ಯಾಕೆ ದಿಶನ ಮದುವೆ ಆದ್ರಿ? ಅದು ಸರಿನಾ? ಏನಪ್ಪ ಮಾಡೋದು, ಪರಿಸ್ಥಿತಿ ಹಂಗಿತ್ತು, ಮದುವೆ ಆಗ್ಬೇಕಾಯ್ತು. ಹಂಗಂತ ನನ್ನ ದೀಪ ಅವ್ರನ್ನ ಬಿಟ್ಕೊಡಲ್ಲ. ಅವ್ರು ಯಾವತ್ತಿದ್ರು ನನ್ನ ಕಣ್ಮುಂದೆನೇ ಇರ್ತಾರೆ. ಹಾಗಿದ್ರೆ ನಾವು ನಿಮ್ಮನ್ನು ನಂಬ್ತೀವಿ. ಅಷ್ಟಾದ್ರೂ ನಂಬ್ತಿರಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣ್ರ. ಆದ್ರೇನು ಮಾಡೋದು, ಕೆಲವ್ರಿಗೆ ನಮ್ಮಲ್ಲಿ ನಂಬಿಕೆನೇ ಇರಲ್ಲ. ಎಷ್ಟೇ ಕರೆದ್ರೂ ಬರಲ್ಲ ಅಂತಾರೆ. ಯಾರು ಬಾವ ಅದು? ಅವ್ರಿಗೆ ಫೋನ್ ಕೊಡಿ. ಅವರು ಯಾಕೆ ನಿಮ್ಮ ಜೊತೆ ಬರಲ್ಲ ಅಂತ ಅವ್ರಿಗೆ ಬೈದು ಬುದ್ಧಿ ಹೇಳ್ತೀನಿ. ಕೊಡ್ಲಾ? ಅವನ್ ಬಯೋದೇನೋ, ನಾನೇ ಅವ್ನಿಗೆ ಹೋಗಿತೀನಿ. ಕೊಡಿ. ಹೇ ಓಲಿ ಬಿಡಿ ಪಾಪ. ಸರಿ ಗಿಣಿ, ಏನೋ ಫೋನ್ ಮಾಡಿದ್ದು? ಖರ್ಚಿಗೇನಾದ್ರು ದುಡ್ಡು ಬೇಕಿತ್ತಾ? ಬಾವಾ, ಅಕ್ಕ ಇದ್ದಾಗಲೇ ನಿಮ್ಮ ಹತ್ರ ನಾವು ದುಡ್ಡು ಕೇಳಲಿಲ್ಲ, ಇನ್ನು ಅಕ್ಕ ಇಲ್ದಿರ ಕೇಳ್ತೀವಾ? ದುಡ್ಡೇನು ಬೇಡ ಬಾವಾ. ಸರಿ ಬಿಡಪ್ಪ, ನಿನಗೆ ಎಷ್ಟು ಸ್ವಾಭಿಮಾನ ಇದೆ ಅಂತ ನಿನ್ನ ಮಾತಲ್ಲೇ ಗೊತ್ತಾಗ್ತಾ ಇದೆ. ಏನಿಲ್ಲ ಬಾವಾ, ನಾಳೆ ಬೆಂಗಳೂರಿಗೆ ಬರೋಣ ಅಂತ ಅನ್ಕೊಂಡಿದೀವಿ, ಅದಕ್ಕೆ ಫೋನ್ ಮಾಡಿದೆ. ಬೆಂಗಳೂರ್ಗ ಯಾಕ್ರ? ನಿಮ್ಮ ದಿಶಾಕನ್ ನೋಡಕ್ ಬರ್ತಿದ್ದೀರಾ? ಬಾವಾ, ಅವ್ರನ್ನ ನೋಡಿ ನಮ್ಗೇನಾಗಬೇಕು? ನಾವು ಬರ್ತಿರೋದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ. ಹೌದಾ? ಹ್ಞೂ ಬಾವಾ, ನಾನು ಸುಬ್ಬು ಇಬ್ರು ಜಿಲ್ಲಾ ಮಟ್ಟದಲ್ಲಿ ಸ್ಪೋರ್ಟ್ಸ್ಗೆ ಸೆಲೆಕ್ಟ್ ಆಗಿದ್ದೀವಿ. ಕಂಗ್ರಾಟ್ಸ್ ಕಣ್ರಾ. ಥ್ಯಾಂಕ್ಸ್ ಬಾವಾ. ಅದು ನಾಡಿದ್ದೆ ಸ್ಪೋರ್ಟ್ಸ್ ಇರೋದ್ರಿಂದ ನಾವು ನಿಮ್ಮ ಮನೆಗೆ ಬರ್ಬೋದಾ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಅದಕ್ಕೆ ಯಾಕ್ರೋ ತಲೆ ಕೆಡ್ಸ್ಕೊತೀರಾ? ಈ ಮನೆ ಯಾವತ್ತಿದ್ರು ನಿಮ್ಮ ಅಕ್ಕಂದೆ. ನೀವು ಇಲ್ಲಿ ಬಂದು ಎಷ್ಟು ದಿನ ಬೇಕಾದ್ರೂ ಇರ್ಬೋದು. ಬಾವಾ, ಎಷ್ಟು ದಿನ ಬೇಕಾದರೂ ಇರಿ ಅಂತ ಇದ್ದೀರಾ. ನಮ್ಮ ಮನೇಲೇ ಇರಿ ಅಂತ ನೀವು ಹೇಳ್ತಾ ಇಲ್ಲ. ನಮ್ಮ ಅಕ್ಕ ಇದ್ದಿದ್ರೆ ಹೇಳ್ತಿದ್ರಪ್ಪ. ಏಕ್ರಿ ಏನು ಹೇಳ್ತಾ ಇದ್ದೀರಾ? ಚಿರಾಗ್, ನಾನು ಯಾಕೆ ಹೇಳಿ? ನಿಮ್ಮ ಮಾತಾಡಿ. ಗಣಿ, ಸುಬ್ಬು, ನೀವಿಬ್ರು ಇಲ್ಲೇ ಇರ್ತೀರಾ ಅಂದ್ರೆ ನಂಗೆ ಏನೂ ಪ್ರಾಬ್ಲಮ್ ಇಲ್ಲ ಕಣ್ರ. ಹೋಗ್ಲಿ ಬಿಡಿ ಬಾವಾ, ಸುಮ್ಮನೆ ಮಾತಿಗಂದೆ ಅಷ್ಟೆ. ಬಾವಾ, ನೆಂಟ್ರ ಮನೆಗೆ ಅತಿಥಿಯಾಗಿ ಹೋಗ್ಬೇಕಂತೆ, ಅತಿಯಾಗಿ ಹೋಗ್ಬಾರ್ದಂತೆ. ಅದಕ್ಕೆ ನಾವು ಒಂದು 2 ದಿನ ಇರ್ತೀವಿ ಅಷ್ಟೇ. ನಿಮ್ಮನ್ನ ಮಾತಲ್ಲಿ ಸೋಲ್ಸಕ್ಕಾಗಲ್ಲ ಬಿಡ್ರಪ್ಪ. ಸ್ವಾಭಿಮಾನ ಸೇಮ್ ನಿಮ್ಮ ಅಕ್ಕನ ಥರನೇ. ಒಂದು ಸ್ವಲ್ಪ ಫೋನ್ ಕೊಡಿ, ಮಾತಾಡ್ತೀನಿ. ಹೋಗ್ಲಿ ಬಿಡ್ರಿ, ಏನೋ ಚಿಕ್ಕ ಹುಡುಗರು ಮಾತಾಡ್ಬಿಟ್ರು, ಅದಕ್ಕೆ ಯಾಕೆ ಬೈತೀರ ಪಾಪ? ಚಿರಾಗ್, ಅವ್ರ ಬಯಕ್ ಏನು ತಲೆ ಕೆಟ್ಟಿದ್ಯಾ? ಕುಡಿ ಫೋನ್. ಹಲೋ ಗಣಿ, ಸುಬ್ಬು, ಯಾಕ್ರೋ ಏನೋ ಮಾತಾಡ್ತಿಲ್ಲ? ನನ್ನ ಮಾತು ಕೇಳಿಸ್ತಿಲ್ವಾ? ಹೇಳಿ ಮೇಡಮ್, ಕೇಳಿಸ್ತಾ ಇದೆ. ನನ್ನ ಯಾಕೋ ಮೇಡಮ್ ಅಂತಿದ್ದೀರಾ? ನಾನು ದೀಪ ಅವ್ರ ಥರ ನಿಮ್ಮ ಅಕ್ಕನೇ. ಮೇಡಮ್, ನಮ್ಮ ಅಕ್ಕನ ಸ್ಥಾನನ ನೀವಲ್ಲ, ಬೇರೆ ಯಾರಿಂದನೂ ತುಂಬಕ್ಕಾಗಲ್ಲ, ಆಯ್ತಾ? ಸರಿ, ನಾಳೆ ಹುಷಾರಾಗಿ ಬನ್ನಿ. ಎಲ್ಲಿಗೆ ಬರಬೇಕು, ಹೇಗೆ ಬರಬೇಕು ಅಂತ ನಿಮ್ಮ ಭಾವ ಹೇಳ್ತಾರೆ. ನಾಳೆ ಸ್ಪೋರ್ಟ್ಸ್ ಡೇಗೆ ನಾನು ಬರ್ತೀನಿ, ಆಯ್ತಾ? ಸಾಕು ಕೊಡಿ. ಸರಿ ಕಣ್ರ, ನಾಳೆ ಹೊರಡೋವಾಗ ಫೋನ್ ಮಾಡಿ, ಆಯ್ತಾ? ಆಯ್ತು ಬಾವಾ, ಬಾಯ್. ಬಾಯ್ ಬಾಯ್ ಬಾಯ್. ನೋಡ್ರಿ, ನಿಮ್ಮ ತಮ್ಮಂದ್ರು ನಾಳೆ ಬರ್ತಾ ಇದ್ದಾರೆ. ಈ ಖುಷಿಗಾದರೂ ರೈಡ್ ಬರ್ಬೋದಲ್ಲ? ನೋ,
ಚಾನ್ಸೇ ಇಲ್ಲ. ಗಣಿ ಅಂಕಲ್ ಹೇಳ್ದಂಗೆ ಬಾವ ಒಪ್ಕೊಂಡ್ಬಿಟ್ರಲ್ವಾ? ಭಾವನ್ ಥರನೇ ದಿಶಾದ್ಗೇನು ಒಳ್ಳೆಯವ್ರು ಅನ್ಸುತ್ತೆ. ಆದ್ರೂ ನಮ್ಮ ಅಕ್ಕನಷ್ಟೇನೂ ಅಲ್ಲ. ಅದು ನಿಜಾನೇ. ಈ ಸಂಜನ ಖಾರ ತಿನ್ಸಿ ಕೊಬ್ಬಿಳಿಸೋಣ ಅಂತಂದ್ರೆ ಅದು ಯಾವನ ಜೊತೆನೆ ಸೇರ್ಕೊಂಡು ನನ್ನ ಪ್ಲಾನೇ ಉಲ್ಟಾ ಮಾಡಿದ್ರು. ಮಾಡ್ತೀನಿ, ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ. ನೀನ್ ಎಷ್ಟೇ ಪ್ರಯತ್ನ ಪಟ್ರು ನನ್ನ ವಿರುದ್ಧ ಏನು ಮಾಡಕ್ಕಾಗಲ್ಲ. ನೀನ್ ಬಿಟ್ಟಿರೋ ಬಾಣ ನಿನಗೆ ರಿವರ್ಸ್ ಆಗಿ ಹೊಡೆಯುತ್ತೆ ಅನ್ನೋದನ್ನ ಮರಿಬೇಡ ಕನ್ನಿಕಾ. ಈ ಮನೆಯಲ್ಲಿ ನನ್ನ ಪರವಾಗಿ ನಮ್ಮತ್ತೆ, ನಮ್ಮ ಮಾವ, ನಮ್ಮಣ್ಣ ಎಲ್ಲರೂ ನಿಲ್ತಾರೆ. ಇನ್ ಸ್ವಲ್ಪ ದಿನದಲ್ಲಿ ನನ್ನ ಗಂಡ ಕೂಡ ನನ್ನ ಪರವಾಗಿ ನಿಲ್ತಾನೆ. ಅದನ್ನ ನೀನು ಕಣ್ಣಾರೆ ನೋಡ್ತೀಯ. ಆಗ ಅವನ ಸಹವಾಸನೇ ಬೇಡ ಅಂತ ನೀನೇ ಮನೆ ಬಿಟ್ಟು ಹೋಗ್ತೀಯ. ಅದಂತೂ ಚಾನ್ಸೇ ಇಲ್ಲ. ನರಸಿಂಹ ಯಾವ ಕಾರಣಕ್ಕೂ ನಿನ್ನ ಒಪ್ಪಲ್ಲ. ಅವನನ್ನು ಕ್ಲೋಸ್ ಆಗಕ್ಕೆ ನಾ ಬಿಡಲ್ಲ. ಏಯ್, ಗಂಡ ಹೆಂಡತಿ ಮಧ್ಯೆ ಥರ್ಡ್ ಪರ್ಸನ್ ಆಗಿ ಎಂಟ್ರಿ ಕೊಟ್ಟಿದ್ದೆ ತಪ್ಪು. ಅಂಥದ್ರಲ್ಲಿ ನನ್ನನ್ನು ಅವನಿಂದ ದೂರ ಮಾಡಿ ಅವನನ್ನ ಪಡ್ಕೊಳ್ಳೋ ಪ್ಲಾನ್ ಏನಾದರೂ ಇದ್ರೆ, ಆ ದುರಾಸೆ ಇದ್ರೆ ಅದು ಯಾವತ್ತೂ ಈಡೇರಲ್ಲ ಕನಿಕಾ. ಅದಕ್ಕೆ ನಾನು ಅವಕಾಶನೂ ಮಾಡ್ಕೊಡಲ್ಲ. ಇವತ್ತು ನನಗೆ ಕೊಟ್ಟಿರೋ ಶಿಕ್ಷೆ ಬರೀ ಒಂದು ಸ್ಯಾಂಪಲ್ ಅಷ್ಟೆ. ಆದರೆ ಇನ್ನು ಯಾವತ್ತಾದರೂ ಕಿರಿಕ್ ಮಾಡಿ ಅವನನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದಕ್ಕೆ ತಕ್ಕ ಶಿಕ್ಷೆ ಪಡ್ಕೊಳ್ತೀಯ ಅನ್ನೋದನ್ನ ಯಾವತ್ತೂ ಮರಿಬೇಡ. ಇಷ್ಟು ದಿವಸದ ಒಂದು ಲೆಕ್ಕ, ಇನ್ನು ಮ್ಯಾಗ ಇನ್ನೊಂದು ಲೆಕ್ಕ. ನಿಂಗೊಂದು ಸತ್ಯ ಗೊತ್ತಾ ಸಂಜನಾ? ಯಾವುದ್ರ ಬಗ್ಗೆ? ನಿನ್ನ ಹಾಲಿ ಗಂಡ, ಐ ಮೀನ್ ನನ್ನ ಮಾಜಿ ಪ್ರೇಮಿ ನರಸಿಂಹನ ಬಗ್ಗೆ ಸತ್ಯ ಗೊತ್ತಾ? ನರಸಿಂಹ ನಿಜವಾದ ಪೊಲೀಸ್ ಅಲ್ಲ. ಅವನವ್ರ ಅಪ್ಪಂಗೆ ಸುಳ್ಳು ಹೇಳಿ ಫೇಕ್ ಸರ್ಟಿಫಿಕೇಟ್ ಮಾಡ್ಕೊಂಡು ಪೊಲೀಸ್ ಆಗ್ಯಾನ. ಕರೆಕ್ಟ್ ಅಲ್ವಾ? ಲೋ ಗಣಿ, ನಮ್ಮ ಜೊತೆ ನಾಳೆ ಬೆಂಗಳೂರಿಗೆ ಸ್ಪೋರ್ಟ್ಸ್ ಡೇಗೆ ಯಾರೋ ಬರ್ತಾರೆ. ನನಗೂ ಅದೇ ಗೊತ್ತಾಗ್ತಿಲ್ಲ ಕಣೋ. ನಮ್ಮಿಬ್ರು ಮನೇಲಂತೂ ಯಾರೂ ಬರೋದಿಲ್ಲ. ಇನ್ನು ನರಸಿಂಹಣ್ಣ ಅವನು ಓದ್ಕೊಬೇಕು, ಅವನು ಬರೋದಿಲ್ಲ. ಸಂಜನಾ ಅಕ್ಕ ಏನೋ ಮೊದಲಿಗಿಂತ ಒಳ್ಳೆಯವರಾಗಿದ್ದಾರೆ. ಆದರೆ ಅವರು ಕನ್ನಿಕಾ ಅಕ್ಕ ಮತ್ತು ನರಸಿಂಹಣ್ಣನ ಬಿಟ್ಟು ಬರೋಕ್ಕಾಗೋದಿಲ್ಲ. ಆದ್ದರಿಂದ ಅವರು ಬರೋಲ್ಲ. ಇವಾಗ ನಾವೇನೋ ಮಾಡೋದು? ನಮ್ಮನ್ನು ಯಾರೋ ಕರ್ಕೊಂಡು ಹೋಗ್ತಾರೆ? ದೀಪಾ ಅಕ್ಕ ಇದ್ದಿದ್ರೆ ಇಷ್ಟೊಂದೆಲ್ಲ ಚಿಂತೆನೇ ಇರ್ತಿರ್ಲಿಲ್ಲ. ಖುಷಿಯಾಗಿ ಕರ್ಕೊಂಡು ಹೋಗ್ತಿದ್ಲು. ಆದರೆ ಅಕ್ಕನ ಜಾಗದಲ್ಲಿ ಬೇರೆ ಯಾರಿದ್ದಾರೆ?